ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗನ ಕ್ಲಾಸಸ್. ಚಲನೆ ಪಾಠದ 29ನೇ ಪ್ರಶ್ನೆ. 10 ಮೀಟರ್ ತ್ರಿಜ್ಯವಿರುವ ಒಂದು ಅರ್ಧವೃತ್ತಾಕಾರದ ಪಥದಲ್ಲಿ ಒಂದು ಕಾಯವು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸಿದಾಗ ಅದರ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ ತಿಳಿಸಿ. ಸರಿ, ನಮ್ಮ ಹತ್ರ ಒಂದು ವೃತ್ತ ಇದೆ ಅಂತ ಇಟ್ಕೊಳ್ಳೋಣ. ಸರಿ, ಈ ವೃತ್ತ ಇದೆ. ಈಗ ಈ ವೃತ್ತದಲ್ಲಿ ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ನೀವು ಚಲಿಸಿದ್ರಿ ಅಂತ ಇಟ್ಕೊಳ್ಳಿ. ಆ ಕಾಯ ನೀವೇ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೆ ಅರ್ಧ ವೃತ್ತಾಕಾರ ಪಥದಲ್ಲಿ ಬಂದು ಚಲಿಸಿದ್ರಿ, ಸರಿನಾ? ಈ ರೀತಿಯಾಗಿ ಇಲ್ಲಿಗೆ ಬಂದು ಮುಟ್ಟಿದೆ. ಈಗ 10 ಮೀಟರ್ ತ್ರಿಜ್ಯ ಇದೆ. ಈ ವೃತ್ತದ ತ್ರಿಜ್ಯ ಎಷ್ಟಿದೆ? 10 ಮೀಟರ್ ಅಲ್ವಾ? ತ್ರಿಜ್ಯ ಅಂದ್ರೆ ಏನು? ಕೇಂದ್ರದಿಂದ ಪರಿಧಿಗೆ ಇರುವಂತಹ ದೂರ 10 ಮೀಟರ್ ಇದೆ. ಈಗ ಏನ್ ಕೇಳ್ತಿದ್ದಾರೆ? ಒಟ್ಟು ದೂರ, ಚಲಿಸಿದ ಒಟ್ಟು ದೂರ ಎಷ್ಟು? ಇಲ್ಲಿಂದ ಇಲ್ಲಿಗೆ ಹೋಗಿದ್ದೀರಿ ಅಂದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು? ನಮಗ್ ಗೊತ್ತಿದೆ, ಚಲಿಸಿದ ದೂರ. ಚಲಿಸಿದ ದೂರ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 2πr/2 ಅಂತ ಬರಿತೀನಿ ನಾನು. ಯಾಕೆ ಹೀಗೆ ಬರಿತಿದ್ದೀನಿ? ಯಾಕೆಂದ್ರೆ ಇಲ್ಲಿ 2πr ಅನ್ನುವಂಥದ್ದು ವೃತ್ತದ ಪರಿಧಿ ಇದೆ. ಇದೆಲ್ಲದನ್ನ ಸೇರಿಸಿ ವೃತ್ತದ ಪರಿಧಿ ಆಗ್ತದೆ. ಅದರಲ್ಲಿ ಈ ಭಾಗವನ್ನ ಬಿಡ್ತಿದ್ದೀನಿ ಅಂದ್ರೆ /2 ಆಯ್ತು. ಹಾಗಾಗಿ ಇದೇನು ಉಳಿತು? ಎರಡೆರಡು ಕ್ಯಾನ್ಸಲ್ ಆಯ್ತು. ಅರ್ಧ ವೃತ್ತಾಕಾರ ಆಯ್ತಲ್ವಾ? ಹಾಗಾಗಿ ಅರ್ಧ ಪರಿಧಿ ಬಂತು. πr ಆಯ್ತಾ? ಪೈ ವ್ಯಾಲ್ಯೂ ಎಷ್ಟಿದೆ? 3.14 ಇಂಟು ಆರ್ ವ್ಯಾಲ್ಯೂ ಏನಿದೆ? 10 ಮೀಟರ್ ಅಂತ ಕೊಟ್ಟಿದ್ದಾರೆ. ಎಷ್ಟಾಯ್ತು? 31.4 ಮೀಟರ್. ಇದು ಚಲಿಸಿದ ದೂರ. ಹಾಗಿದ್ರೆ ಸ್ಥಾನಪಲ್ಲಟ ಎಷ್ಟು? ಸ್ಥಾನಪಲ್ಲಟ ಎಷ್ಟಾಗ್ತದೆ? ಸ್ಥಾನಪಲ್ಲಟ ಅನ್ನುವಂಥದ್ದು ಆರಂಭಿಕ ಮತ್ತೆ ಅಂತ್ಯ ಬಿಂದುವಿನ ನಡುವಿನ ಕನಿಷ್ಠ ದೂರ. ಇಲ್ಲಿಂದ ಇಲ್ಲಿಗೆ ಕನಿಷ್ಠ ದೂರ ಇದಾಗ್ತದೋ? ಫಸ್ಟ್ ಪಾತ್ ಆಗತ್ತಾ ಅಥವಾ ಸೆಕೆಂಡ್ ಪಾತ್ ಆಗತ್ತಾ? ಇಲ್ಲಿಂದ ಇಲ್ಲಿಗೆ ಕನಿಷ್ಠ ದೂರ ಯಾವ್ದಾಗತ್ತೆ? ಸೆಕೆಂಡ್ ಪಾತ್ ಏನಿದೆ ಅದು ಕನಿಷ್ಠ ದೂರ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ಥಾನಪಲ್ಲಟ 10 ಮೀಟರ್ ಪ್ಲಸ್ 10 ಮೀಟರ್ ಅಂದ್ರೆ 2r ಅಂತ ತಗೋಬಹುದಾ? ತ್ರಿಜ್ಯ ಇಂಟು 2 2r ಆಯ್ತು. 2 ಇಂಟು r ಎಷ್ಟಾಯ್ತು? 10 ಮೀಟರ್ ಇದೆ. 10 20 20 ಮೀಟರ್ ಏನಾಗುತ್ತೆ? ಸ್ಥಾನಪಲ್ಲಟ. ಈ ರೀತಿಯಾಗಿ ಸ್ಥಾನಪಲ್ಲಟ ಮತ್ತೆ ಚಲಿಸಿದ ದೂರದ ನಡುವೆ ವ್ಯತ್ಯಾಸ ಈ ರೀತಿಯಾಗಿ ಇರುತ್ತೆ. ಈ ರೀತಿಯಾಗಿ ನಾವು ಅದನ್ನ ಫೈಂಡ್ ಔಟ್ ಮಾಡಬಹುದು. ಥ್ಯಾಂಕ್ ಯು.